ನಮಃ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವಬಾಬಾರವರ ವಾಣಿ. ಮುರಳಿಯ ದಿನಾಂಕ 28/6/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 19/9/2023. ಓಂ ನಮಃ ಶಿವಾಯ. ಗಣೇಶನ ಜೊತೆಗೆ ಗಣಪತಿ ಆಗಿರಿ. ತಂದೆಯ ಶ್ರೀಮತದಿಂದ ಮಾಯಾರೂಪಿ ಇಲಿಯ ಮೇಲೆ ಸವಾರಿ ಮಾಡುವಂತಹ ಗಣೇಶ ಮತ್ತು ಪ್ರೇಮದ ಭೂಮಿಯಲ್ಲಿ ನಿಶ್ಚಯ ರೂಪಿ ಗೂಟವನ್ನು ನೆಟ್ಟು ಗಣಪತಿಯಾಗುವಂತಹ ಮಕ್ಕಳ ಪ್ರತಿ ಪ್ರೇಮದ ಸಾಗರ ಶಿವಬಾಬಾ ಹೇಳಿದರು. ಒಳ್ಳೆಯದು. ಎಲ್ಲರಿಗೂ ಪ್ರೀತಿ ಇದೆಯೇ? ಎಲ್ಲರಿಗೂ ಇದೆಯೇ? ಎಷ್ಟರ ಮಟ್ಟಿಗೆ ಇದೆ? ಪ್ರೀತಿಯ ಚಿಹ್ನೆ ಏನು? ತಂದೆಗೆ ಸಮಾನರಾಗುವುದು. ಆಗುತ್ತಿದ್ದೀರಾ? ಆಗುತ್ತೀರಾ? ತಂದೆ ವತನದಲ್ಲಿ ಕಾಯುತ್ತಿದ್ದಾರೆ. ಯಾವಾಗ ತಂದೆಗೆ ಸಮಾನರಾಗಿ ತಂದೆಯ ಬಳಿ ಬರುತ್ತಾರೆ ಎಂದು ಕಾಯುತ್ತಿದ್ದಾರೆ. ತಂದೆಯ ಮೇಲೆ ಪ್ರೀತಿ ಇದೆಯೇ? ಇದೆಯೇ? ಎಷ್ಟಿದೆ? ಬಹಳ ಇದೆ. ಬಹಳ ಎಂದು ಯಾವುದಕ್ಕೆ ಹೇಳುತ್ತಾರೆ? ಬಹಳ ಅಂದರೆ ಅರ್ಥವೇನು? ಬಹಳ ಅಂದರೆ ಅರ್ಥ ಅಪಾರ, ಬೇಹದ್. ಬಹಳ ಎನ್ನುವುದು ತನ್ನಲ್ಲೇ ಸಮಾವೇಶವಾಗಿಲ್ಲ. ಬಹಳ ಎನ್ನುವುದಕ್ಕೆ ಯಾವುದೇ ಗೋಡೆಗಳಿಲ್ಲ, ಯಾವುದೇ ಮಿತಿ ಇಲ್ಲ. ಏನು? ಎಷ್ಟು ಪ್ರೀತಿ ಇದೆಯೇ? ಪ್ರೀತಿ ಇದೆಯೇ? ಅಷ್ಟೊಂದು ಪ್ರೀತಿ ಇದ್ದರೆ ಗಳಿಗೆ ನೆನಪು ಏಕೆ ಮರೆತು ಹೋಗುತ್ತದೆ? ಲೌಕಿಕ ಜಗತ್ತಿನಲ್ಲಿ ಯಾವುದೇ ಶರೀರದೊಂದಿಗೆ ಪ್ರೀತಿ ಇದ್ದರೆ ಅವರ ನೆನಪು ಮರೆಯುತ್ತದೆಯೇ? ಎಂದಿಗೂ ಮರೆಯುವುದಿಲ್ಲ. ಮಲಗುತ್ತಾ, ಏಳುತ್ತಾ, ಕೂರುತ್ತಾ, ನಿಲ್ಲುತ್ತಾ ಗಳಿಗೆಗೂ ನೆನಪಿರುತ್ತದೆ. ಅದು ಪ್ರೀತಿಯಾಗಿರುತ್ತದೆ. ಒಂದು ವೇಳೆ ತಂದೆಯೊಂದಿಗೆ ಪ್ರೀತಿ ಇದ್ದಿದ್ದರೆ ಗಳಿಗೆಗೂ ತಂದೆಯ ನೆನಪು ಬುದ್ಧಿಯಲ್ಲಿ ತುಂಬಿದ್ದರೆ ಆಗ ಬೇರೆ ಯಾರ ನೆನಪು ಬರುತ್ತಿರಲಿಲ್ಲ. ಅಂದರೆ ಈಗ ಪ್ರೀತಿಯಲ್ಲಿ ಕೊರತೆ ಇದೆ. ಪ್ರೀತಿಯ ಗುರುತೇನು? ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರಂತೆಯೇ ಆಗಬೇಕು. ಅವರನ್ನು ಕಾಪಿ ಮಾಡಬೇಕು. ಅವರಿಗೆ ಸಮಾನವಾಗಬೇಕು. ನಿಜವಾದ ಪ್ರೀತಿ ಇದ್ದರೆ ತಂದೆಗೆ ಸಮಾನರಾಗಿ ತೋರಿಸಿ. ತಂದೆ ಇವತ್ತಿನವರೆಗೂ ಎಲ್ಲರನ್ನೂ ಪ್ರೀತಿಸಿದ್ದಾರಲ್ಲವೇ? ಮಕ್ಕಳಿಂದ ತಪ್ಪಾಗಿದ್ದರೂ ಸಹ ತಂದೆ ಪ್ರೀತಿಯ ಹಸ್ತವನ್ನು ನೀಡಿ ಮೇಲೆ ಎತ್ತಿದ್ದಾರಲ್ಲವೇ? ಹಾಗಾದರೆ ನೀವು ಏನು ಮಾಡುತ್ತಿದ್ದೀರಿ? ನಿಮ್ಮ ಒಳಗಡೆಯೂ ಸಹ ತಂದೆಯ ಬಗ್ಗೆ ಇಷ್ಟೊಂದು ಪ್ರೀತಿ ಇದೆಯೇ? ಇದನ್ನೇ ಚೆಕ್ ಮಾಡಿಕೊಳ್ಳಬೇಕು. ಸರಿ ತಾನೆ? ಪ್ರೀತಿಯ ಸಾಗರ ತಂದೆಯ ಪ್ರೀತಿ ತುಂಬಿದ ನೆನಪು ಪ್ರೀತಿಗಳು ಎಲ್ಲರಿಗೂ ಸ್ವೀಕಾರವಾಗಲಿ. ಗಣಪತಿಯಾಗಬೇಕು. ಗಣಪತಿಯ ಅರ್ಥವೇನು? ಸಂಪೂರ್ಣ ನಿಶ್ಚಯ ಬುದ್ಧಿ. ಇದು ಗಣಪತಿಯ ಅರ್ಥವಾಗಿದೆ. ನಿಶ್ಚಯದ ಕಾಲಿಟ್ಟರೆ ಸಾಕು. ಏನೇ ಆಗಲಿ ಮತ್ತೆ ಸಂಶಯಕ್ಕೆ ಯಾವುದೇ ಅವಕಾಶವಿರುವುದಿಲ್ಲ. ಅವರೇ ಗಣಪತಿ. ನನ್ನ ತಂದೆ ಯಾರು ಮತ್ತು ನನ್ನ ತಂದೆ ಹೇಗಿದ್ದಾರೆ ಎಂದು ಗಣಪತಿಗೆ ತಿಳಿದಿದೆ. ಒಂದು ವೇಳೆ ಗಣಪತಿಯ ಮುಂದೆ ಯಾರಾದರೂ ಅವನ ತಂದೆಯ ವೇಷ ಧರಿಸಿ ಬಂದರೆ ಆಗಲೂ ಗಣಪತಿಗೆ ತನ್ನ ತಂದೆಯ ಪ್ರೀತಿಯ ಸುಗಂಧವಿದೆ. ಅವನು ತನ್ನ ತಂದೆಯ ಪ್ರೀತಿಯ ಸುಗಂಧವನ್ನು ಗುರುತಿಸುತ್ತಾನೆ. ಅದಕ್ಕಾಗಿಯೇ ಅವನಿಗೆ ಉದ್ದನೆಯ ಮೂಗನ್ನು ನೀಡಿದ್ದಾರೆ. ನನ್ನ ತಂದೆಯ ಸುಗಂಧ ಎಲ್ಲಿಂದ ಬರುತ್ತಿದೆ? ಅದನ್ನು ಮೂಸುತ್ತಾ ಓಡುತ್ತಾ ಹೋಗುತ್ತಾನೆ. ಇದು ನಿಶ್ಚಯ. ಕೇವಲ ನನ್ನ ತಂದೆ ಏನು ಹೇಳುತ್ತಾರೋ ಅದಕ್ಕೆ ಜಿ ಬಾಬಾ. ಆಜ್ಞಾಕಾರಿ ಮಗು ಕೇವಲ ತಂದೆಯ ಮಾತನ್ನೇ ಕೇಳುತ್ತಾನೆ. ಅದಕ್ಕಾಗಿಯೇ ಅವರಿಗೆ ದೊಡ್ಡ ಕಿವಿಗಳನ್ನು ನೀಡಿದ್ದಾರೆ. ತಂದೆಯನ್ನು ಬಿಟ್ಟು ಬೇರೆ ಯಾರ ಜ್ಞಾನವು ಬುದ್ಧಿಯಲ್ಲಿ ನಿಲ್ಲಬಾರದು. ಕಣ್ಣು ಸಣ್ಣದು ನೀಡಿದ್ದಾರೆ. ಕೇವಲ ಈ ಕಣ್ಣುಗಳಲ್ಲಿ ಒಬ್ಬರೇ ತುಂಬಿರಲಿ. ಮರಳಿ ಕಣ್ಣುಗಳನ್ನು ಮುಚ್ಚಿಕೊಂಡರೆ ಜಗತ್ತನ್ನು ನೋಡಬಾರದು. ಕೇವಲ ಒಬ್ಬ ತಂದೆಯನ್ನು ಏಕಾಗ್ರವಾಗಿ ನೋಡಬೇಕು. ಗಣಪತಿಯಾಗಿದ್ದೀರಾ? ಏನು? ಕೇವಲ ಒಬ್ಬ ತಂದೆಯ ಮಾತನ್ನೇ ಕೇಳುವಂತಹ ಅಂತಹ ದೊಡ್ಡ ಕಿವಿಯಾಗಿದ್ದೀರಾ? ಒಬ್ಬ ತಂದೆಯನ್ನೇ ನೋಡುವಂತಹ ಅಂತಹ ದಿವ್ಯ ಚಕ್ಷುವುಳ್ಳವರು ಆಗಿದ್ದೀರಾ? ಒಬ್ಬ ತಂದೆಯ ಪ್ರೀತಿಯ ಸುಗಂಧವನ್ನು ತೆಗೆದುಕೊಳ್ಳುವಂತಹ ಅಂತಹ ದೊಡ್ಡ ಮೂಗಿನವರು ಆಗಿದ್ದೀರಾ? ಏನು ಗಣಪತಿಯಾಗಿದ್ದೀರಾ? ಯಾರು ನಿಶ್ಚಯ ಬುದ್ಧಿಯುಳ್ಳವರು ಅಂದರೆ ನನ್ನವರು ಕೇವಲ ಶಿವಬಾಬಾ ಒಬ್ಬರೇ. ನನ್ನವರು ಒಬ್ಬರೇ ತಂದೆ. ಏನು ಅಂತಹ ಗಣಪತಿಯಾಗಿದ್ದೀರಾ? ಗಣಪತಿಯಲ್ಲ, ಗಡಪತಿಯಾಗಿದ್ದೀರಾ? ಗಡಪತಿ ಎಂದರೆ ಯಾರು? ಒಬ್ಬ ತಂದೆಯ ನೆನಪಿನಲ್ಲಿ
ಗಟ್ಟಿಯಾಗಿ ನೆಲೆಗೊಳ್ಳುತ್ತಾರೋ ಅವರು ಗಣಪತಿ, ಮತ್ತು ಯಾರು ಗಟ್ಟಿಯಾಗಿ ನೆಲೆಗೊಳ್ಳುತ್ತಾರೋ ಅವರನ್ನು ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ, ಅವರು ಗಣಪತಿ. ಏನು, ಅಂತಹ ಗಣಪತಿಯಾಗಿದ್ದೀರಾ? ಅಥವಾ ಯಾರಾದರೂ ಬಂದು ಸ್ವಲ್ಪ ಹೀಗೆ ಕೈ ಹಾಕಿದರೆ ಅಥವಾ ಏನಾದರೂ ಹೇಳಿದರೆ ಬುದ್ಧಿ ಅಲುಗಾಡಲು ಶುರುವಾಗುತ್ತದೆಯೇ? ಗಣಪತಿ ತಿರುಗಾಡುವ ಪತಿಯಾಗಬಾರದು. ಗಣಪತಿ ಎಂದರೆ ಗಟ್ಟಿಯಾಗಿ ನೆಲೆಗೊಂಡವನು. ಗಟ್ಟಿಯಾಗಿ ನೆಲೆ ನಿಂತವನೇ ಗಣಪತಿಯಾಗಿರುತ್ತಾನೆ. ಯಾರು ನಿಶ್ಚಯದ ಗೂಟಕ್ಕೆ ತಮ್ಮನ್ನು ತಾವು ಕಟ್ಟಿಕೊಂಡಿದ್ದಾರೋ ಅವರು ಗಣಪತಿ. ಈಗ ಹೇಳಿ, ಅಂತಹ ಗಣಪತಿಯಾಗಿದ್ದೀರಾ? ಆಗಿದ್ದೀರಾ? ಅಂದರೆ ಈಗಲೂ ಅವಕಾಶವಿದೆ. ಈಗ ಇನ್ನು ನಿಶ್ಚಯ ಬುದ್ಧಿ ಅರ್ಥಾತ್ ನಿಶ್ಚಯದ ಗೂಟವನ್ನು ಇನ್ನೂ ಆಳದವರೆಗೆ ಇಳಿಸಬೇಕು. ಹೆಚ್ಚುವರೆಗೆ ಕಂಡರೆ ಪ್ರತಿಯೊಬ್ಬರು ಅಲುಗಾಡಿಸಲು ಪ್ರಯತ್ನಿಸುತ್ತಾರೆ. ಎಷ್ಟು ಒಳಗೆ ಹೋಗುತ್ತದೋ ಅಷ್ಟು ಯಾರೂ ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ. ಅಂತಹ ಪ್ರೀತಿಯ ಭೂಮಿಯಲ್ಲಿ ನಿಶ್ಚಯದ ಗೂಟವನ್ನು ಗಟ್ಟಿಯಾಗಿ ನೆಡುವುದೇ ಗಣಪತಿಯಾಗುವುದಾಗಿದೆ. ತಂದೆಯೊಂದಿಗೆ ಕೇವಲ ಎಷ್ಟೊಂದು ಪ್ರೀತಿ ಇರಬೇಕೆಂದರೆ ಯಾರೂ ನನ್ನ ನಿಶ್ಚಯವನ್ನು ಅಲುಗಾಡಿಸಲು ಸಾಧ್ಯವಾಗಬಾರದು. ನಿಮ್ಮೆಲ್ಲರಿಗೂ ಗಣಪತಿ ದಿವಸದ ಶುಭಾಶಯಗಳು. ಈ ಗಣಪತಿ ಒಬ್ಬನಲ್ಲ, ಆ ಪ್ರತಿಯೊಂದು ಮಗು ಗಣಪತಿಯಾಗಿದೆ. ಯಾರಿಗೆ ತಂದೆಯೊಂದಿಗೆ ಅಪಾರವಾದ ಪ್ರೀತಿ ಇದೆಯೋ ಮತ್ತು ನಿಶ್ಚಯದ ಗೂಟ ಗಟ್ಟಿಯಾಗಿದೆಯೋ ಆ ತಂದೆಯ ಪ್ರತಿಯೊಂದು ಮಗು ಗಣಪತಿಯಾಗಿದೆ. ಎಲ್ಲ ಗಣಪತಿಗಳಿಗೆ ಪರಮಪಿತನ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಂತಹವರಾಗುವ ಮಕ್ಕಳಿಗೆ ತಂದೆಯ ಕಡೆಯಿಂದ ನಮಸ್ತೆ. ಗಟ್ಟಿಯಾಗಿ ನೆಲೆಗೊಳ್ಳುವುದು ಎಂದರೆ ತಂದೆ ನನ್ನವರು. ಗಟ್ಟಿಯಾಗಿ ನೆಲೆಗೊಳ್ಳುವುದು ಎಂದರೆ ಯಾವ ಕಾರ್ಯವನ್ನು ತಂದೆ ನನಗೆ ಒಪ್ಪಿಸಿದ್ದಾರೋ ಅದರಲ್ಲಿ ಸಂಶಯಕ್ಕೆ ಅವಕಾಶವಿರಬಾರದು. ಗಟ್ಟಿಯಾಗಿ ನೆಲೆಗೊಳ್ಳುವುದು ಎಂದರೆ ತಂದೆಯ ಶಬ್ದದ ಮೇಲೆ ಲಕ್ಷ್ಮಣ ರೇಖೆಯನ್ನು ಎಳೆಯುವುದು ಮತ್ತು ಅದನ್ನು ಉಲ್ಲಂಘನೆ ಮಾಡದಿರುವುದು. ಗಟ್ಟಿಯಾಗಿ ನೆಲೆಗೊಳ್ಳುವುದೇ ತಂದೆಯ ಶ್ರೀಮತ ಎಂಬ ಬಳ್ಳಿಗೆ ಕಟ್ಟಿಕೊಳ್ಳುವುದೇ ಗಟ್ಟಿಯಾಗಿ ನೆಲೆಗೊಳ್ಳುವುದಾಗಿದೆ. ಮತ್ತೆ ಅದನ್ನು ಎಂದಿಗೂ ಬಿಡಬಾರದು. ಮತ್ತೆ ಏನೇ ಆಗಿ ಹೋಗಲಿ ಅಂತಹ ಮಕ್ಕಳ ಮೇಲೆ ತಂದೆ ಬಲಿಹಾರಿಯಾಗುತ್ತಾರೆ ಮತ್ತು ಅಂತಹ ಮಕ್ಕಳ ಸಹಾಯಕ್ಕಾಗಿ ತಂದೆ ಒಂದೇ ಕಾಲಿನ ಮೇಲೆ ನಿಂತಿರುತ್ತಾರೆ. ಅಂತಹ ಮಕ್ಕಳಿಗಾಗಿ ತಂದೆ ಇಡೀ ವಿಶ್ವದೊಂದಿಗೆ ಜಗಳವಾಡುತ್ತಾರೆ. ನೀವು ಅಂತಹವರಾಗಿರಿ ಮತ್ತೆ ತಂದೆಯ ಚಮತ್ಕಾರವನ್ನು ನೋಡಿರಿ. ತಂದೆ ನಿಮಗಾಗಿ ಏನು ಮಾಡುತ್ತಾರೆ ಎಂದು. ಆದರೆ ಅಂತಹವರಾಗಿರಿ. ಕೇವಲ ಒಬ್ಬರನ್ನು ಬಿಟ್ಟು ಬೇರೇನೂ ಇಲ್ಲ. ಒಬ್ಬರ ಶ್ರೀಮತ ಅಷ್ಟೇ. ತಂದೆಯ ಸುಗಂಧ ಬರಬೇಕೆಂದರೆ ಜಗತ್ತಿನಲ್ಲಿ ಯಾರೇ ಏನೇ ಕೂಗಿದರೂ ನಾನು ಬಾಬಾ ಆಗಿದ್ದೇನೆ ಅಥವಾ ನಾನು ಅವರು ಆಗಿದ್ದೇನೆ ಅಥವಾ ನಾನು ಅದು ಆಗಿದ್ದೇನೆ, ಆಗ ಕೇವಲ ಒಬ್ಬನ ಮಕ್ಕಳು ಆಗಿರಬೇಕು. ಅಂತಹ ಮಕ್ಕಳ ಮೇಲೆ ತಂದೆ ಬಲಿಹಾರಿಯಾಗುತ್ತಾರೆ. ಅಂತಹ ಮಕ್ಕಳಿಗಾಗಿ ತಂದೆಯ ಮುಂದೆ ಯಾವುದೇ ಮರ್ಯಾದೆ ಇರುವುದಿಲ್ಲ. ಅಂತಹ ಮಕ್ಕಳಿಗಾಗಿ ತಂದೆ ಎಲ್ಲ ನಿಯಮ, ಕಾಯಿದೆ, ಕಾನೂನುಗಳನ್ನು ಬದಿಗಿಡಬಲ್ಲರು. ಯಾವ ಮಕ್ಕಳಿಗಾಗಿ? ಗಣಪತಿ ಮಕ್ಕಳಿಗಾಗಿ. ಗಣಪತಿ ಮತ್ತು ಗಣಪತಿ. ಗಣಪತಿಯನ್ನು ಯಾವಾಗಲೂ ತಂದೆಯ ಮಡಿಲಲ್ಲಿ ಕೂರಿಸಲಾಗುತ್ತದೆ, ಸಮಾನವಾಗಿ ಪಕ್ಕದಲ್ಲಿ ಕೂರಿಸುವುದಿಲ್ಲ. ಯಾರು ಗಣಪತಿಯಾಗಿದ್ದಾರಲ್ಲವೇ ಅವರು ತಂದೆ ತಾಯಿಯ ಮಡಿಲಲ್ಲಿ ಕುಳಿತುಕೊಳ್ಳುತ್ತಾರೆ. ಈಗ ಪಕ್ಕದಲ್ಲಿ ಕುಳಿತುಕೊಳ್ಳಬೇಕೇ ಅಥವಾ ಮಡಿಲಲ್ಲಿ ಕುಳಿತುಕೊಳ್ಳಬೇಕೇ ಎನ್ನುವುದು ನಿಮಗೆ ಬಿಟ್ಟಿದ್ದು. ಹಾಗಾಗಿ ಮಡಿಲಲ್ಲಿ ಗಣೇಶನೇ ಕುಳಿತುಕೊಳ್ಳಬಲ್ಲ, ಮಡಿಲಲ್ಲಿ ಗಣಪತಿಯೇ ಕುಳಿತುಕೊಳ್ಳಬಲ್ಲ. ನೀವು ಗಣಪತಿಯಾಗಿರಿ. ತಂದೆಯ ಮಡಿಲು ಬಹಳ ವಿಶಾಲವಾಗಿದೆ. ಎಷ್ಟೊಂದು ದೊಡ್ಡದಿದೆ ಅಂದರೆ ತಂದೆಯ ಮಡಿಲಲ್ಲಿ ಎಷ್ಟು ಜನ ಗಣಪತಿಗಳು ಬೇಕಾದರೂ ಕುಳಿತುಕೊಳ್ಳಬಹುದು, ಒಬ್ಬನಲ್ಲ. ಅದಂತೂ ಒಂದು ಉದಾಹರಣೆ, ಎಕ್ಸಾಂಪಲ್ ಆಗಿದೆ. ಗಣಪತಿ ತಂದೆ ತಾಯಿಯ ಮಡಿಲಲ್ಲಿಯೇ ಕುಳಿತುಕೊಳ್ಳುತ್ತಾನೆ ಎಂದು. ಆದರೆ ಅದು ಒಬ್ಬ ಗಣಪತಿಯ ಕಥೆಯಲ್ಲ. ಆ ಗಣಪತಿ ಹೇಗೆ? ಮಾಯೆ ಹೇಗಿದೆ? ಯಾರು ಮಾಯೆಯನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾರೋ ಆ ಗಣಪತಿ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳಬಹುದು. ಇಲಿ ಏನು ಮಾಡುತ್ತದೆ? ಒಳಗೊಳಗೆ ಎಲ್ಲವನ್ನೂ ಕೊರೆದು ಟೊಳ್ಳು ಮಾಡಿಬಿಡುತ್ತದಲ್ಲವೇ? ಹಾಗಾಗಿ ಗಣಪತಿ ಆ ಇಲಿಯನ್ನು ಹಿಡಿದು, ಆ ಮಾಯೆಯನ್ನು ಹಿಡಿದು ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾನೆ.
ಗಣಪತಿ ಎಷ್ಟೊಂದು ಭಾರವಾಗಿ ಬಿಡುತ್ತಾನೆಂದರೆ ಮಾಯೆ ಎಂಬ ಇಲಿ ಒಂದು ಸಣ್ಣ ಇಲಿಯಾಗಿ ಬಿಡುತ್ತದೆ. ಮತ್ತು ಎಷ್ಟೊಂದು ದೊಡ್ಡ ಗಣಪತಿ ಆ ಮಾಯೆಯನ್ನು ಸಣ್ಣ ಇಲಿಯ ಮಾದರಿಯನ್ನಾಗಿ ಮಾಡಿ ಅದರ ಸವಾರಿ ಮಾಡುತ್ತಾನೆ. ಅಂತಹ ಗಣಪತಿ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನು ತನ್ನನ್ನು ತಾನು ಟೊಳ್ಳು ಮಾಡಲು ಬಿಡುವುದಿಲ್ಲ. ಯಾವಾಗ ಮಾಯೆ ಎಂದರೆ ಇಲಿ ಗಣಪತಿಯ ಕೆಳಗೆ ಬಂದು ಬಿಡುತ್ತದೆಯೋ ಹೀಗೆ ಮಾಯೆಯು ಸತ್ಯನಾಶವಾಗಿ ಬಿಡುತ್ತದೆ ಮತ್ತು ಗಣಪತಿಗೆ ವಿಜಯ ಸಿಗುತ್ತದೆ. ಹಾಗಾದರೆ ಅಂತಹ ಗಣಪತಿಯಾಗಿದ್ದೀರಾ? ಈಗಂತೂ ಆಗಿಲ್ಲ. ಇದು ತಂದೆಗೂ ತಿಳಿದಿದೆ. ಆದರೆ ನೀವೇ ಆಗುತ್ತೀರಿ ಎಂಬ ನಿಶ್ಚಯ ತಂದೆಗಿದೆ. ಮತ್ತು ಕೇವಲ ಇಲ್ಲಿ ಕುಳಿತಿರುವವರಿಗಲ್ಲ, ಯಾರು ಹೊರಗೆ ಕೇಳುತ್ತಿದ್ದಾರೋ, ಯಾರು ಮಾಯೆ ಎಂಬ ಇಲಿಯನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಂಡು ನಡೆಸುತ್ತಾರೋ ಅವರು ಪ್ರತಿಯೊಬ್ಬರು ಗಣಪತಿಯೇ. ಅವರು ಮಧುಬನದಲ್ಲಿ ಕುಳಿತಿರಲಿ, ಅವರು ಮಂದಿರದಲ್ಲಿ ಕುಳಿತಿರಲಿ, ಅವರು ಮನೆಯಲ್ಲಿ ಕುಳಿತಿರಲಿ, ಅವರು ಗೃಹಸ್ಥರಾಗಿರಲಿ, ಅವರು ಕುಮಾರ ಕುಮಾರಿಯರಾಗಿರಲಿ, ಅವರು ಭಕ್ತಿ ಮಾರ್ಗದವರಾಗಿರಲಿ, ಅವರು ಯಾರೇ ಆಗಿರಲಿ, ಅವರು ಪ್ರತಿಯೊಬ್ಬರು ಗಣಪತಿಯಾಗಿದ್ದಾರೆ. ಯಾರು ತಂದೆಯ ಶ್ರೀಮತದಂತೆ ಮಾಯೆ ಎಂಬ ಇಲಿಯನ್ನು ತಮ್ಮ ವಾಹನವನ್ನಾಗಿ ಮಾಡಿಕೊಂಡು ಅದರ ಮೇಲೆ ಸವಾರಿ ಮಾಡುತ್ತಾರೋ ಮತ್ತು ಸವಾರಿ ಮಾಡುತ್ತಾ ದೊಡ್ಡ ನೆಗೆತ ಹಾಕಿ ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳುತ್ತಾರೋ ಅವರು ಪ್ರತಿಯೊಬ್ಬರು ಗಣಪತಿಯೇ. ಅವರು ಎಲ್ಲೇ ಕುಳಿತಿರಲಿ, ಈ ಇಡೀ ಸಂಸಾರದಲ್ಲಿ ಎಲ್ಲೇ ಕುಳಿತಿದ್ದರೂ ಆ ಪ್ರತಿಯೊಬ್ಬ ಮಗು ಗಣಪತಿಯಾಗಿದ್ದಾರೆ. ಮತ್ತು ಗಣಪತಿಗಳಿಗೆ ತಂದೆಯ ಮಡಿಲು ಬಹಳ ವಿಶಾಲವಾಗಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ತಂದೆಯ ಮಡಿಲಲ್ಲಿ ಸ್ವಾಗತವಿದೆ. ನಿಮಗಾಗಿ ತಂದೆಯ ಮಡಿಲು ಮುಕ್ತವಾಗಿದೆ, ಖಾಲಿ ಇದೆ. ಬನ್ನಿ ಮತ್ತು ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳಿ. ಒಳ್ಳೆಯದು. ಮತ್ತೆ ಸಿಗೋಣ. ವರದಾನ: ಸರ್ವಶ್ರೇಷ್ಠ ಆತ್ಮಭವ. ಎಲ್ಲರೂ ತಮ್ಮನ್ನು ಸರ್ವಶ್ರೇಷ್ಠ ಆತ್ಮ ಎಂದು ಅನುಭವ ಮಾಡುತ್ತೀರಾ? ಎಂತಹ ಶ್ರೇಷ್ಠ ಆತ್ಮಗಳಾಗಿದ್ದೀರಿ ಎಂದರೆ ಸ್ವಯಂ ತಂದೆಯು ಮಕ್ಕಳನ್ನು ಭೇಟಿ ಮಾಡಲು ತಮ್ಮ ವತನವನ್ನು ಬಿಟ್ಟು ಬರುತ್ತಾರೆ. ಸ್ವಪ್ನದಲ್ಲಿಯೂ ಸಹ ಹೀಗೆ ಯೋಚಿಸಿರಲಿಲ್ಲ. ಭಗವಂತನ ಜೊತೆ ಮಾತನಾಡುತ್ತೇವೆ, ಟೋಲಿ ತಿನ್ನುತ್ತೇವೆ, ಕುಳಿತುಕೊಳ್ಳುತ್ತೇವೆ ಎಂದು. ಮತ್ತು ಈಗ ಪ್ರಾಕ್ಟಿಕಲ್ ಆಗಿ ಅನುಭವ ಮಾಡುತ್ತಿದ್ದೀರಿ. ಪ್ರತಿದಿನ ಅಮೃತ ವೇಳೆ ಈ ಸ್ಮೃತಿಯ ತಿಲಕವನ್ನು ಇಟ್ಟುಕೊಂಡರೆ ಸದಾ ಹರ್ಷಿತರಾಗಿರುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.